ಮೊದಲು ಆಶಾನ ಮನೆ ಕರ್ಕೊಂಡೋಗಿ. ಆ ಕೆಲಸ ಅವ್ರು ಮಾಡ್ತಾರೆ. ಮೊದಲು ಆ ಹುಡುಗಿ ಯಾಕೆ ಬೆಂಕಿ ಹಚ್ಕೊಳಕ್ ಹೋಗಿತ್ತೋ ಅದನ್ನ ವಿಚಾರಿಸಿ. ಅದನ್ನೇ ಹೇಳೋಕೆ ನಾನು ಇಲ್ಲಿಗೆ ಬಂದಿದ್ದು. ಕೊಲೆಗಾರನ್ನ ಗಲ್ಗೇರಿಸುವ ಕೂಡ ಅವನ ಕೊನೆ ಆಸೆ ಏನು ಅಂತ ಕೇಳ್ತಾರಂತೆ. ನನ್ನ ಮಗು ಸಾವಿನ ಪಕ್ಕದಲ್ಲೇ ಸುಳಿದಾಡ್ತಿದ್ರು ಅದರ ಕಡೆ ಆಸೆ ನೆರವೇರಿಸೋ ಶಕ್ತಿ ನನಗಿಲ್ವಾಗ ಹೋಗಿದೆ. ಅಮ್ಮ, ನನಗೆ ನೀವು ಬೇರೆಯಲ್ಲ, ನಮ್ಮ ಆಶಾ ಬೇರೆಯಲ್ಲ. ನಮ್ಮ ಮನದೇವರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಿಮ್ಗೆ ಅನ್ಯಾಯ ಆಗ್ಬೇಕು ಅನ್ನೋ ಭಾವನೆಯೇ ನನಗಿಲ್ಲ. ಅದಿನ್ನು ಬದುಕಿರೋದು 1 ತಿಂಗಳೋ 2 ತಿಂಗಳೋ ಅಷ್ಟೇ. ನಿಮ್ಮ ಡಾಕ್ಟರು ಅವಳು ಮದುವೆ ಆಗದೆ ಹೋದ್ರೆ ಈ ಕ್ಷಣವೇ ಅವಳು ನನ್ನ ಕೈ ಬಿಟ್ಟು ಹೊರಟೋಗ್ತಾಳೆ. ರಾಯ್ರೆ, ನಾನ್ ಡಾಕ್ಟರ್ ಆಗಿ ನಿಮ್ಮ ಮಗಳಿಗೆ ಚಿಕಿತ್ಸೆ ಮಾಡದೆ ಹೊರತು ನನ್ನ ಮೇಲೆ ಅವಳಿಗೆ ಆಸೆ ಬರೋ ಹಾಗೆ ನಾನು ಒಂದು ಕ್ಷಣನೂ ನಡ್ಕೊಳ್ಳಿಲ್ಲ. ನಾನು ಒಬ್ಬ ಮನುಷ್ಯ, ನನಗೂ ಹೃದಯ ಇದೆ, ಮನಸ್ಸಿದೆ, ಸ್ವಾಭಿಮಾನ ಇದೆ, ಆಕಾಂಕ್ಷೆ ಇದೆ. ಹೀಗೆ ನಡ್ಕೊಳ್ಬೇಕು ಅನ್ನೋ ಅಭಿಲಾಷೆನೂ ಇದೆ, ಸ್ವಂತ ಜವಾಬ್ದಾರಿಗಳಿವೆ. ಈಗ ತಾನೇ ಮದುವೆ ಆಗಿರೋ ನಾನು ನಿಮ್ಮ ಕಣ್ಣೀರಿಗೆ ಸೋತು ನನ್ನ ಹೆಂಡತಿಗೆ ದ್ರೋಹ ಮಾಡಕ್ಕಾಗುತ್ತಾ? ಛೇ, ದ್ರೋಹ ಮಾಡಿ ಅಂತ ನಾನು ಹೇಳಲಿಲ್ಲ ಡಾಕ್ಟ್ರೇ. ಒಬ್ಬ ಹೆಣ್ಣು ಮಗು ತಂದೆಯಾಗಿ ಅವಳ ಕಡೆ ಆಸೆ ನೆರವೇರಿಸ್ಕೊಡಿ ಅಂತ ನಾನು ಬೇಡ್ಕೋತಾ ಇದ್ದೀನಿ. ದಯವಿಟ್ಟು ಈ ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡಿ. ಒಬ್ಬ ಒಳ್ಳೆ ಮನುಷ್ಯನ ಕೆಟ್ಟವನ್ ಮಾಡಬೇಡಿ. ಡಾಕ್ಟ್ರೇ, ಅವತ್ತು ಆಪರೇಷನ್ ಆದಾಗ ನೀವೇ ಹೇಳಿದ್ರಿ, ಅವಳು ಏನ್ ಕೇಳಿದ್ರು ಇಲ್ಲ ಅಂತ ಅನ್ಬೇಡಿ, ನಿರಾಶೆ ಮಾಡಬೇಡಿ ಅಂತ. ಇವತ್ತು ಒಬ್ಬ ಮನುಷ್ಯನ ತಲೆ ಕೇಳ್ತಾಳೆ, ತಂದ್ಕೊಡ್ತೀರೇನೋ? ಆಸೆಗೆ ಒಂದು ರೀತಿ ಇದೆ, ಮಿತಿ ಇದೆ. ಸಾಧ್ಯತೆಗಳನ್ನ ನೋಡ್ಕೊಳ್ಬೇಕು. ಅವಳಿಗೆ ಯಾವ ರೀತಿ ಬುದ್ಧಿ ಹೇಳಕ್ ಸಾಧ್ಯನೋ ಹಾಗೆ ಹೇಳ್ಬೇಕು. ನೀವೀಗ ಹೋಗಿ, ಆಮೇಲೆ ನಾವೇ ನಿಮ್ ಕಾಟೇಜಿಗೆ ಬರ್ತೀವಿ. ಯಾಕ್ರಿ ಕಣ್ಮುಚ್ಕೊಂಡಿದ್ದೀರಾ? ಅವ್ರು ಹೋದ್ರಾ? ಸರಿ, ಪ್ಯಾಕ್ ಮಾಡು, ಊರ್ಗ್ ಹೋಗೋಣ. ಯಾಕ್ರಿ? ಇನ್ನೇನು ಆಯ್ತಲ್ಲ ನಮ್ಮ ಹನಿಮೂನು, ಬಾ ಹೋಗೋಣ. ಡಾಕ್ಟರ್ ಆದವ್ರಿಗೆ ಸಹನೆ ಇರ್ಬೇಕು, ರೋಗಿನ ತಾಯಿ ಹಾಗೆ ಸುಧಾರಿಸೋ ತಾಳ್ಮೆ ಇರ್ಬೇಕು. ಇಷ್ಟೊತ್ತ ತನಕ ಅವ್ರ ಪಾಠ ಆಯ್ತು, ಈಗ ನಿನ್ ಪಾಠನಾ? ನಿಮ್ಗೆ ಪಾಠ ಹೇಳ್ಕೊಡೋ ಉದ್ದೇಶದಿಂದ ನಾನು ಮಾತಾಡ್ತಿಲ್ಲ. ನಿಮ್ ಪೇಷಂಟ್ ಹೆಚ್ಚು ದಿನ ಬದುಕ್ಬೇಕು, ನಿಮಗ್ ಬರೋ ಹೆಸರು, ಕೀರ್ತಿ ಅದನ್ನೆಲ್ಲ ನೋಡಿ ನಾನ್ ಸಂತೋಷ ಪಡ್ಬೇಕು ಅನ್ನೋ ಆಸೆ. ಏನ್ರಿ, ನಾನೊಂದ್ ಮಾತು ಕೇಳಲ್ಲ? ಒಂದಲ್ದೇ ಇದ್ರೆ 100 ಕೇಳು. ನನ್ ಮೇಲೆ ನಿಮಗ್ ಪ್ರೀತಿ ಇದೆ ತಾನೆ? ಪ್ರೀತಿ ಇರೋದಕ್ಕೆ 2 ವರ್ಷ ಕಾದು ನಿನ್ನೆ ಮದುವೆ ಆಗಿದ್ದು. ಹಾಗಾದ್ರೆ ನನ್ನೊಂದ್ ಮಾತು ನಡ್ಸ್ಕೊಡ್ತೀರಾ? ಹಾ, ಸಾಧ್ಯವಾಗುವಂತದಾದ್ರೆ ನಡ್ಸ್ಕೊಡ್ತೀನಿ. ನಾನೇನು ಸಂಜೀವಿನಿ ಬೆಟ್ಟ ಹೊತ್ಕೊಂಡ್ ಬನ್ನಿ ಅನ್ನೋಲ್ಲ. ನಿಮ್ಮ ಲಿಮಿಟೇಷನ್ಸ್ ನನ್ಗೂ ಗೊತ್ತಿದೆ. ನೀವು ಸುಲಭವಾಗಿ ಮಾಡೋ ಅಂತ ಕೆಲ್ಸ. ಸುಮ್ಮನೆ ಯಾಕೆ ಈ ಪೀಟಿಗೆ? ಅದೇನು ಅಂತ ಹೇಳು. ನೀವು ಮಾತು ಕೊಟ್ರೇನೆ ನಾನು ಹೇಳೋದು. ಓಹೋ, ನಿನಗೆ ಅಷ್ಟು ಅನುಮಾನ ಇದ್ರೆ ಹೇಳಲೇಬೇಡ. ಪ್ಲೀಸ್ ಹಾಗೆಲ್ಲ ಅನ್ಬೇಡಿ. ಇಷ್ಟು ವರ್ಷದಲ್ಲಿ ಯಾವತ್ತೂ ನಿಮ್ಮನ್ನ ಏನು ಕೇಳಿಲ್ಲ. ಇವತ್ತು ನಂದೊಂದು ರಿಕ್ವೆಸ್ಟ್. ನೀವು ಹೂ ಅಂದ್ರೆ ನನ್ ಮನ್ಸಿಗೆ ತುಂಬಾ ಸಂತೋಷ ಆಗುತ್ತೆ. ಆಯ್ತು, ಕೇಳು. ನೀವು ಆಶನ್ನ ಮದ್ವೆ ಮಾಡ್ಕೊಳ್ಳಿ. ಎಲ್ಲಿಗೆ ಹೊರಟ್ರಿ? ಅದೇ ನೀನ್ ಹೇಳಿದ್ಯಲ್ಲ ಮದುವೆ ಮಾಡ್ಕೊಂತ, ಅದಕ್ಕೆ ಹೊರಟೆ. ನಿಜವಾಗ್ಲೂ? ಅಭಿಲಾಷ, ಕಥೆ ಬೇರೆ, ಸಿನಿಮಾ ಬೇರೆ, ನಿಜ ಜೀವನ ಬೇರೆ. ಮನುಷ್ಯನಿಗೆ ಸಹನೆ ಇರಬೇಕು ನಿಜ, ಅದಕ್ಕೊಂದು ಮಿತಿ ಇರಬೇಕು. ತ್ಯಾಗ ಮಾಡಬೇಕು ನಿಜ, ಅದಕ್ಕೊಂದು ಅರ್ಥ ಇರಬೇಕು. ಬೀದಿ ಕತ್ಲಾಗಿದೆ ಅಂತ ನಮ್ಮನೆಗೆ ನಾವೇ ಬೆಂಕಿ ಕೊಟ್ಟು ರಸ್ತೆಲಿ ಓಡಾಡೋ ಜನಕ್ಕೆ ಬೆಳಕು ಕೊಡ್ತೀವಿ ಅಂತ ಹೋದ್ರೆ ನಮ್ಮನ್ನ ಪುಣ್ಯಾತ್ಮ ಅನ್ನೋಲ್ಲ, ಹುಚ್ಚ ಅಂತ ಹುಚ್ಚಾಸ್ಪತ್ರೆಗೆ ಸೇರಿಸ್ತಾರೆ. ನಿಮ್ಮಷ್ಟು ಚೆನ್ನಾಗಿ ನಾನು ಮಾತಾಡಕ್ ಬರಲ್ಲ. ನನ್ನ ಕೋರಿಕೆ ಇಷ್ಟೇ, ನೀವು ಆ ಹುಡುಗಿನ ಮದುವೆ ಮಾಡ್ಕೊಳ್ಳೇಬೇಕು. ಅಭಿಲಾಷ, ನಾನೊಬ್ಬ ಹಾರ್ಟ್ ಸ್ಪೆಷಲಿಸ್ಟ್. ಈ ತರ ರೋಗಿಗಳು ವರ್ಷಕ್ಕೆ 100 ಬರ್ತಾರೆ. ಎಲ್ರ ಆಸೆನೂ ಪೂರೈಸಕ್ಕಾಗತ್ತಾ? ಬರೋರೆಲ್ಲ ಇಂಥವ್ರೇ ಆಗಿರಲ್ಲ. ಇಂಥ ಆಸೆ ಎಲ್ರಲ್ಲೂ ಬರಲ್ಲ. ದಯವಿಟ್ಟು ನನ್ ಮಾತು ಕೇಳಿ. ಹುಚ್ಚುಚ್ಚಾಗಿ ಮಾತಾಡಿ ನಿನ್ ಸಂಸಾರಕ್ಕೆ ನೀನೇ ಅನ್ಯಾಯ ಮಾಡ್ಕೋಬೇಡ. ಬೇರೆ ಯಾವ್ದಾದ್ರೂ ಹುಡುಗಿ ನಿಮ್ಮನ್ನ ಇಷ್ಟಪಟ್ಟಿದ್ರೆ ನನ್ ಖಂಡಿತ ಈ ಮಾತು ನಂಬ್ತಿರ್ಲಿಲ್ಲ. ಆಶಾಗೆ ನೀವು ಹೃದಯ ಕೊಟ್ಟವರು,
ಬದುಕೋ ಭರವಸೆ ಕೊಟ್ಟವರು, ಅವಳಲ್ಲಿ ಹೊಸ ಆಸೆಗಳ ತುಂಬಿದವರು. ಸುಳ್ಳು ಸುಳ್ಳು ಸುಳ್ಳು. ಅವಳನ್ನ ನಾನು ಯಾವ ಆಸೆನೂ ತುಂಬಲಿಲ್ಲ. ನಾನ್ ನಂಬಲ್ಲ. ಬೇರೆ ಡಾಕ್ಟರ್ಗಳ ಹಾಗೆ ನಿಮ್ಮ ಕರ್ತವ್ಯನಷ್ಟು ನೀವು ಮುಗಿಸ್ಕೊಂಡ್ ಬಂದಿದ್ರೆ ಅವಳ ಮನಸ್ಸಲ್ಲಿ ಇಂತ ಒಂದು ಆಸೆ ಚಿಗುರ್ತಾ ಇತ್ತಾ? ಅದು ಇವತ್ತಿಷ್ಟು ದೊಡ್ಡದಾಗಿ ಬೆಳೆದು ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಿದ್ಲಾ? ಅಭಿಲಾಷ, ನೀನೇನು ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತು ತಾನೆ? ನಾನು ಅವಳಲ್ಲಿ ಆಸೆ ಹುಟ್ಟಿಸಿದ್ನ? ನಾನು ಅವಳ ತಪ್ಪದಾರಿಗೆಳೆ ಪ್ರಯತ್ನ ಪಟ್ಟ? ನಡು, ನನ್ನ ಹೆತ್ತ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನನ್ನು ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಕನಸಲ್ಲೂ ಬಯಸ್ತವನಲ್ಲ ನಾನು. ಅಭಿಲಾಷ, ನೀ ನನ್ನನ್ನ ಇಷ್ಟನ್ನ ಅರ್ಥ ಮಾಡ್ಕೊಂಡಿತ್ತು. ನಾನ್ ನಿಮ್ಮನ್ನ ಅರ್ಥ ಮಾಡ್ಕೊಂಡಿರೋ ಹೊತ್ತಿಗೆ ಮನಸ್ಸಲ್ಲಿ ಯಾವ ರೀತಿ ಕಲ್ಮಶನೂ ಇಲ್ಲದೆ ಇನ್ನೊಂದ್ ಹೆಣ್ಣಿಗೆ ತಾಳಿ ಕಟ್ಟಿ ಅಂತ ಹೇಳ್ತಿರೋದು. ಪರಿಶುದ್ಧವಾದ ಹೃದಯ ನಿಮಗಿದೆ ಅನ್ನೋದು ಗೊತ್ತಿರೋದ್ರಿಂದಾನೇ ಮಾತ್ಸರ್ಯ ಇಲ್ಲದೆ ಸಂತೋಷದಿಂದ ನಾನೇ ಎರಡನೇ ಮದುವೆಗೆ ಪ್ರೋತ್ಸಾಹ ಕೊಡ್ತಿರೋದು. ನಾನೇನಂದೆ? ಎಲ್ಲ ಡಾಕ್ಟರ್ಗಳ ಹಾಗೆ ಬರೀ ನೀವು ಟ್ರೀಟ್ಮೆಂಟ್ ಮಾತ್ರ ಕೊಡ್ಲಿಲ್ಲ, ಅವಳ ಮನಸ್ಸಲ್ಲಿ ಬದುಕೋ ಭರವಸೆ ಕೊಟ್ರಿ, ಅವಳನ್ನ ವಿಶ್ವಾಸದಿಂದ ನೋಡ್ಕೊಂಡ್ರಿ ಅಂದೆ. ಒಂದು ಹೆಣ್ಣು ಒಬ್ಬರನ್ನ ಬಯಸಿ ಅವನಿಲ್ಲದೆ ಇದ್ರೆ ಜೀವನೇ ಕಳ್ಕೊತೀನಿ ಅನ್ಬೇಕಾದ್ರೆ ಆ ಗಂಡು ಅವಳ ಮನಸ್ಸಲ್ಲಿ ಎಷ್ಟು ತುಂಬಿಕೊಂಡಿರ್ಬೇಕು, ಅವಳ ಜೊತೆ ಎಷ್ಟು ಪ್ರೀತಿಯಿಂದ ನಡ್ಕೊಂಡಿರ್ಬೇಕು ಅನ್ನೋದನ್ನ ನಾನ್ ಹೇಳಿದ್ದು. ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಆಶಾ ಅಂತ ರೋಗಿಗಳು 1,00,000 ಜನ ಇರಬಹುದು, ಆದ್ರೆ ಒಬ್ಬ ರೋಗಿನ ನಿಮ್ಮಷ್ಟು ಪ್ರೇಮದಿಂದ ನೋಡ್ಕೊಳ್ಳೋ ಡಾಕ್ಟ್ರು ಒಬ್ರು ಇರೋದಿಲ್ಲ ರೀ. ನಾನು ನಿಮ್ ಕೈ ಹಿಡಿಯೋದಕ್ಕೆ ಪುಣ್ಯ ಮಾಡಿದ್ದೇರಿ, ಪುಣ್ಯ ಮಾಡಿದ್ದೆ. ನಿಮ್ಮ ಕಾರಣದಿಂದ ಇನ್ನು 4 ದಿನ ಇರ್ತಾ ಇದ್ದ ಜೀವ ಇವತ್ತು ಸತ್ತೋಗ್ಬಾರ್ದು. ನಿಮ್ಮ ಹೆಸರು ಹೇಳ್ಕೊಂಡು ಯಾರು ನಿಟ್ಟುಸಿರು ಬಿಡ್ಬಾರ್ದು ಅಂತ ನನ್ನ ಆಸೆ ಅಷ್ಟೇ. ಆ ಮುದುಕರು ಕಣ್ಣೀರು ಸುರಿಸ್ತಾ ನಿಮ್ ಮುಂದೆ ಕೈ ಮುಕ್ಕೊಂಡು ನಿಂತಿದ್ದಾಗ ನನಗೆ ನನ್ನ ತಂದೆ ನೋಡ್ದಾಗೆ ಆಯ್ತು. ಪ್ರಸಾದ್, ದಯವಿಟ್ಟು ಹಠ ಮಾಡ್ಬೇಡಿ, ಆ ಹುಡುಗಿಗೆ ನಿರಾಸೆ ಮಾಡ್ಬೇಡಿ. ನಾನ್ ಬದುಕಿರೋವರೆಗೂ ನಿಮ್ಮನ್ನೇನು ಕೇಳಲ್ಲ. ಇದೊಂದು ಮಾತು ನಡೆಸ್ಕೊಡಿ ಪ್ಲೀಸ್, ಪ್ಲೀಸ್. ಆಶಾ, ನೀ ಬೆಳೆದು ದೊಡ್ಡ ಹುಡುಗಿ ಆಗಿದ್ರು ಚಿಕ್ಕ ಮಗು ಹಾಗೆ ಎಲ್ಲದಕ್ಕೂ ಹಠ ಮಾಡ್ತೀಯಲ್ಲಮ್ಮ. ಮದುವೆ ಅಂತ ಅನ್ನೋದು ದೊಡ್ಡ ವಿಷಯ ತಾಯಿ, ಅದಷ್ಟು ಸುಲಭವಾಗಿ ಬಗೆಹರಿಯುತ್ತ? ಅವ್ರು ಯಾರ್ಯಾರನ್ನ ಕೇಳಬೇಕು, ಯಾರ್ಯಾರಿಗೆ ಹೇಳಬೇಕು ಏನೋ, ಎಲ್ಲದಕ್ಕೂ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತಮ್ಮ. ಆಶಾ, ಬನ್ನಿ. ಆಶಾ, ಕಣ್ಣೆಲ್ಲ ಕೆಂಪಗಾಗಿದೆ, ಅಳ್ತಿದ್ಯಾ? ಯಾಕೆ? ಯಾಕೋ ಗೊತ್ತಿಲ್ಲ. ಗೊತ್ತಿಲ್ಲ ಯಾರಾದ್ರೂ ಅಳ್ತಾರಾ? ನಾನು ಹಾಗೆ ಗೊತ್ತಿಲ್ಲದೆ ಅಳ್ತೀನಿ, ಗೊತ್ತಿಲ್ಲದೆ ನಗ್ತೀನಿ, ಕಾರಣ ಇಲ್ಲದೆ ಪ್ರೀತಿಸ್ತೀನಿ. ರೀ, ನನಗೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಆಸೆ. ಬರ್ತೀರಾ? ಎಲ್ಲಿಗೆ? ಎಲ್ಲಾದ್ರೂ ಹೊರಗಡೆ ಹೋಗೋಣ. ಅದಕ್ ಮುಂಚೆ ನಾನ್ ನಿನ್ಗೊಂದು ಸಿಹಿಯಾದ ಸಮಾಚಾರ ಹೇಳ್ಬೇಕು. ಸಿಹಿ ಸಮಾಚಾರನ? ಡಾಕ್ಟರ್ ಪ್ರಸಾದ್ ವಿಷಯನಾ? ಹೌದು, ಡಾಕ್ಟರ್ ಪ್ರಸಾದ್ ವಿಷಯ, ಅವ್ರ ಪೇಷಂಟ್ ಆಶಾ ವಿಷಯ. ಬೇಗ ಹೇಳಿ ಪ್ಲೀಸ್, ಬೇಗ ಹೇಳಿ. ಆಶಾ, ನೀನ್ ಹಾರ್ಟ್ ಪೇಷಂಟ್, ಸಂತೋಷದ ವಿಷಯನೇ ಆದ್ರೂ ಮನ್ಸಿಗೆ ಎಕ್ಸಿಟ್ ಮಾಡ್ಕೋಬಾರ್ದು. ಹೇಳೋದನ್ನ ಶಾಂತಿಯಿಂದ ಕೇಳ್ಬೇಕು. ಈಗ ನನ್ನ ಹಾರ್ಟ್ ತುಂಬಾ ಫಸ್ಟ್ ಕ್ಲಾಸ್ ಆಗಿದೆ, ಬೇಗ ಹೇಳಿ ಪ್ಲೀಸ್. ಡಾಕ್ಟರ್ ಪ್ರಸಾದ್ ನಿನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ದಾರೆ. ಡ್ಯಾಡಿ,
ಏನ್ ಡ್ಯಾಡಿ ಇದ್ದಕ್ಕಿದ್ದಾಗೆ ಊಟಿಗೆ ಬಂದ್ಬಿಟ್ಟೆ? ಅರ್ಜೆಂಟ್ ಆಗಿ ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಫೋನ್ ಮಾಡ್ಬೋದಾಗಿತ್ತಲ್ಲ. ಮಮ್ಮಿ ಹುಷಾರಾಗಿದ್ದಾರೆ ತಾನೆ? ಮಮ್ಮಿ ಡ್ಯಾಡಿ ಎಲ್ಲ ಹುಷಾರಾಗಿದ್ದಾರೆ. ನೀನೇ ಸ್ವಲ್ಪ ಹುಷಾರ್ ತಪ್ಪಿದಿ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಅಭಿಲಾಷ, ಗಂಡ ಅಂದ್ರೆ ನೀನು ನವರಾತ್ರಿ ಬೊಂಬೆ ಅಂತ ತಿಳ್ಕೊಂಡಿದ್ಯಮ್ಮ. ಯಾಕೆ ಡ್ಯಾಡಿ ಹಾಗೆ ಕೇಳ್ತಿದ್ದಿ? ಆ ಬೊಂಬೆ ಪಕ್ಕದಲ್ಲಿ ದಿವಸ ಒಂದೊಂದು ಹೆಣ್ಣು ಬೊಂಬೆ ಕೂಡಿಸಿ ಆಟ ಆಡ್ಬೇಕು ಅಂತಿದ್ಯಮ್ಮ. ಮಾತಾಡಮ್ಮ. ನೀನು ಸುಖವಾಗಿರ್ಬೇಕು, ನೀನು ಸಂತೋಷವಾಗಿರ್ಬೇಕು ಅಂತ ನೀನು ಇಷ್ಟಪಟ್ಟು ಗಂಡನೇ ನಿನಗೆ ತಂದು ಮದುವೆ ಮಾಡಿ 4 ದಿವಸ ಹಾಯಾಗಿರ್ಲಿ ಅಂತ ಊಟಿಗೆ ಕಳಿಸಿದ್ರೆ ನಿನ್ನ ಮನೆ ನೀನೇ ಹಾಳು ಮಾಡ್ಕೊಳ್ಳುವಂತ ಕೆಲಸ ಮಾಡೋದೆಮ್ಮ. ನನ್ನ ಅಳಿಯ ದೇವರಂಥವನು ವಿಷಯ ತಿಳಿಸಿ ಫೋನ್ ಮಾಡ್ದ. ಇಲ್ದಿದ್ರೆ ಏನಾಗ್ಬೇಕಾಗಿತ್ತು ನಮ್ ಗತಿ? ಓಹೋ, ಇದೆಲ್ಲ ಅವ್ರ ಕೆಲ್ಸನಾ? ಏನ್ರಿ, ಇಷ್ಟು ಸಣ್ಣ ವಿಷಯನ ನಮ್ ತಂದೆ ಫೋನ್ ಮಾಡಿ ತಿಳಿಸು ಅಂತ ಅವಶ್ಯಕತೆ ಏನಿತ್ತು? ಅದು ನಿನಗೆ ಸಣ್ಣ ವಿಷಯ ಇರ್ಬೋದು, ಆದ್ರೆ ನನಗೆ ನನ್ನ ಜೀವನದ ವಿಷಯ. ನಿನ್ ತಂದೆ ತಾಯಿ ನನ್ನ ಯೋಗ್ಯ ಅಂತ ನಿನ್ ಜವಾಬ್ದಾರಿ ನನಗೊಪ್ಸಿದ್ದಾರೆ. ಆ ನಂಬಿಕೆನ ಉಳಿಸ್ಕೋಬೇಕಾಗಿದ್ದು ನನ್ನ ಕರ್ತವ್ಯ. ಈ ವಿಷಯನ ಅವ್ರಿಗೆ ತಿಳಿಸೋದು ಕ್ಷೇಮ ಅಂತ ಫೋನ್ ಮಾಡಿದ್ದೆ. ಅಭಿಲಾಷ, ನಿನ್ನ ನಿರ್ಧಾರ ಕೇಳಿ ನಿಮ್ಮಮ್ಮ ಕಂಗಾಲಾಗಿದ್ದಾಳೆ. ಯಾಕೆ ಬಂತು ಈ ಹುಚ್ಚುತನ ನಿನಗೆ? ಹುಚ್ಚತನ ಅಲ್ಲ, ಡಾಕ್ಟರ್ ಆಗಿ ನಾವು ಮಾಡ್ಬೇಕಾಗಿರೋ ಕರ್ತವ್ಯ. ಆಶಾ ಹಾರ್ಟ್ ಪೇಷಂಟ್, ಸಾವಿನ ಮನೆ ಹೊಸರ ಮೇಲೆ ನಿಂತಿರೋ ಹೆಣ್ಣು. ಈ ಸತ್ಯ ಅವಳು ಗೊತ್ತಿಲ್ಲ. ತುಂಬಾ ವರ್ಷ ಬಾಳಿ ಬದುಕ್ತೀನಿ ಅನ್ನೋ ನಂಬಿಕೆಯಿಂದ ಸಂತೋಷವಾಗಿದ್ದಾಳೆ. ಪ್ರಸಾದ್ ಅವಳಿಗೆ ಆಪರೇಷನ್ ಮಾಡಿ ಬದಲಿ ಹೃದಯ ಇಟ್ಟಿರೋದೇ ನಿಜವಾದ್ರು ಆ ಹೃದಯದ ಬದಲು ಡಾಕ್ಟರ್ ಅವರ ಪ್ರತಿಬಿಂಬನೇ ಆ ಜಾಗದಲ್ಲಿ ಇಟ್ಟಿದ್ದಾರೆ ಅನ್ನೋ ಭಾವನೆ ಅವಳಿಗೆ. ಇವರಿಲ್ದೆ ಹೋದ್ರೆ ಇನ್ 2 ತಿಂಗಳಲ್ಲಿ ಸಾಯ್ಬೇಕಾದ ಹುಡುಗಿ ಇವತ್ತೇ ಸತ್ತೋಗ್ತಾಳೆ. ಅದಕ್ಕೆ ನಾನು ಇವ್ರಿಗೆ ಬಲವಂತ ಮಾಡಿ ಹಠ ಮಾಡಿ ಈ ಮದುವೆಗೆ ಒಪ್ಕೊಳ್ಳಿ ಎಂದಿದ್ದು. ಡ್ಯಾಡಿ, ಆ ಹುಡುಗಿ ಜಾಗದಲ್ಲಿ ನಾನೇ ಇದ್ದಿದ್ರೆ ನೀವೇನ್ ಮಾಡ್ತಿದ್ರಿ? ಅವ್ರಿಗಿನ್ನೊಂದು ಮದ್ವೆ ಮಾಡಿ ತಮಾಷೆ ನೋಡ್ಬೇಕು ಅನ್ನೋದಾಗ್ಲಿ, ನಿಮಗ್ ದುಃಖ ಕೊಡ್ಬೇಕು ಅನ್ನೋದಾಗ್ಲಿ ನನ್ನ ಉದ್ದೇಶ ಅಲ್ಲ. ನಾನು ಡಾಕ್ಟರ್, ಇವರು ಡಾಕ್ಟರ್. ಒಬ್ಬ ರೋಗಿ ಗುಣವಾಗೋದಕ್ಕೋಸ್ಕರ ಎಂತ ತ್ಯಾಗ ಮಾಡೋಕ್ಕೂ ಸಿದ್ಧವಾಗಿರ್ಬೇಕಾದದ್ದು ನಮ್ಮ ಕರ್ತವ್ಯ. ಸಾಯೋ ಹೆಣ್ಣಿನ ಒಂದು ಆಸೆ ನೆರವೇರಿಸೋದ್ರಿಂದ ಅವಳ ಆಯುಸ್ಸು 4 ದಿವಸ ಉಳಿಯುತ್ತೆ ಅನ್ನೋ ಹಾಗಿದ್ರೆ ಅವ್ರು ಯಾಕೆ ಅವಳಿಗೆ ಒತ್ತಾಸೆ ಆಗಿರ್ಬಾರ್ದು? ಲೋಕದ ದೃಷ್ಟಿಯಲ್ಲಿ ಇದು ಮದುವೆ ಅನ್ನಿಸ್ಕೊಂಡ್ರು, ನಮ್ಮ ದೃಷ್ಟಿಯಲ್ಲಿ ಡಾಕ್ಟರ್ ರೋಗಿಗೆ ಮಾಡ್ತಾ ಇರೋ ಚಿಕಿತ್ಸೆ. ಸಾವಿನ ಕಡೆ ಜಾರ್ತಾ ಇರೋ ಒಂದು ಮುಗ್ಧ ಹೆಣ್ಣಿನ ಜೀವನ 2 ತಿಂಗಳು ತಡೆದು ನಿಲ್ಸೋ ಪ್ರಯತ್ನ ಅಷ್ಟೇ. ಈಗ ಹೇಳಿ ಡ್ಯಾಡಿ, ನಾನ್ ದುಡುಕ್ತಿದ್ದೀನ? ತಪ್ಪು ಮಾಡ್ತಿದ್ದೀನ? ನಿಮ್ ಮನಸ್ಸು ನೋಯಿಸ್ತಿದ್ದೀನ? ಇಲ್ಲಮ್ಮ, ಇಲ್ಲ. ಇಂಥ ಅಳಿಯನ್ನ ನಿನ್ನಂತ ಮಗಳನ್ನ ಪಡೆದಿದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಮ್ಮ. ನಾನು ಹೆಮ್ಮೆ ಪಡ್ತೀನಿ. ಮಹಾದೇವನವ್ರೆ, ಎಲ್ಲ ನಿಮಿಷದಾಗೆ ನಡೆದೋಯ್ತು. ಬರ್ತೀನಿ. ಎಲ್ಲಿಗೆ? ನಮ್ಮನೆಗೆ. ಇದು ಯಾರ ಮನೆ? ಇದು ನಿಮ್ ತಂದೆ ಮನೆ. ಇನ್ಮೇಲೆ ಇದು ನಮ್ಮಿಬ್ಬರ ಮನೆ. ಅದು ಸರಿ, ಎಷ್ಟೇ ಆದ್ರೂ ಇದು ಅವ್ರ ಮಾವನ್ ಮನೆ.
ಅವರು ಅವ್ರ ಮನೇಲಿ ಇರ್ಬೇಕಾದದ್ದೇ ಧರ್ಮ. ಅದು ಸರಿನೇ. ಅಪ್ಪ, ನಾ ಹೋಗಿ ಬರ್ತೀನಿ. ನಡೀರಿ ಹೋಗೋಣ. ಏನ್ ಹಾಗೆ ನೋಡ್ತಿದ್ದೀರಾ? ಬನ್ನಿ ಹೋಗೋಣ. ಎಲ್ಲಿಗೆ? ನೀವೆಲ್ಲಿರ್ತೀರೋ ಅಲ್ಲಿ ತಾನೇ ನಾನು ಇರ್ಬೇಕಾದ್ದು. ಆಶಾ, ಹೊಸದಾಗಿ ಮದ್ವೆ ಆದ ಹೆಂಡ್ತಿನ ಹಾಗೆಲ್ಲ ಕರ್ಕೊಂಡು ಹೋಗ್ತಾರ? ಮೊದಲು ಮನೆ ಮಾಡ್ಬೇಕು, ಲಗ್ನ ನೋಡ್ಬೇಕು, ಆಮೇಲೆ ಮಿಕ್ಕಿದ್ದು. ಲಗ್ನ ತಾನೇ, ಪಂಚಾಂಗ ತರ್ತೀನಿ ರೀ. ಏ ಆಶಾ, ಇಂಥ ವಿಷಯಕ್ಕೆಲ್ಲ ಒಳ್ಳೆ ಶಾಸ್ತ್ರಿಗಳೇ ನೋಡಿ ಹೇಳ್ಬೇಕು. ಅದು ಸರಿನೇ. ಸದ್ಯದ ಪರಿಸ್ಥಿತಿನಲ್ಲಿ ಗಂಡು ಹೆಣ್ಣು ಗುರುಬಲ ಇಲ್ಲದ್ರಿಂದ ಗುರು ಶುಕ್ರ ಅಸ್ತದೋಷದಿಂದ ಇನ್ 4 ತಿಂಗಳು ಯಾವ ಲಗ್ನಗಳು ಇರೋದಿಲ್ಲ. 4 ತಿಂಗಳು ನಾವಿಬ್ರು ಸಂಸಾರ ಮಾಡೋ ಹಾಗೆ ಇಲ್ವಾ? ಇಲ್ಲಮ್ಮ, ಒಂದ್ ವೇಳೆ ಅಲಕ್ಷ್ಯ ಮಾಡಿ ಶಾಸ್ತ್ರ ಇಟ್ಕೊಂಡ್ರೆ ಗಂಡಿಗೆ ಅಶ್ರೇಯಸ್ಸು, ಹಾಗೂ ಅವನ ಆಯಸ್ ಕಡಿಮೆ ಆಗತ್ತೆ. ಬೇಡಿ, ನನಗೆ ಜೀವದಾನ ಮಾಡಿದ ದೇವ್ರು ಅವರು. ಅವ್ರು ಚೆನ್ನಾಗಿರ್ಬೇಕು. ಹಾಗೆ ಆಗ್ಲಿ. ನನ್ ಜೀವನದಲ್ಲಿ ನಾನು ಇದೇ ಮೊದಲು ಸುಳ್ಳು ಹೇಳಿದ್ದು. ಏನು ತಪ್ಪಿಲ್ಲ, ಒಂದು ಜೀವ ಉಳ್ಸಕ್ ಹೇಳಿರೋ ಸುಳ್ಳು. ಆಶಾ, ಏನ್ ಆಶಾ ಇದು? ಎಳೆ ಮಗು ಹಾಗೆ. ನಿಮ್ಗೇನ್ ಗೊತ್ತು ನನ್ ಸಂಕಟ? ಅವ್ರನ್ ಬಿಟ್ಟು ನನ್ನಿಂದ ಇರೋಕ್ಕಾಗಲ್ವಲ್ಲ. ನನ್ ನೋಡು, ಮಿಲಿಟರಿಯಲ್ಲಿರೋ ಗಂಡನ್ ಬಿಟ್ಟು ಹೇಗಿದ್ದೀನಿ? ಆಶಾ, ನಾನೇನು ಅಮೆರಿಕಲ್ಲ ಇರ್ತೀನಿ, ಒಂದು ಫೋನ್ ಮಾಡಿ ಬಂದ್ಬಿಡ್ತೀನಿ. ಅಳ್ಬೇಡ. ಬರ್ತೀನಿ. ನಿನ್ ಗಂಡ ಮಿಲಿಟರಿಲ ಇದ್ದಾನೆ, ಹುಟ್ಟು ಸುಳ್ಳಿ. ನಿನ್ ಹುಡುಗಾಟ ಕಷ್ಟ ಇಲ್ಲ ನನಗೆ. ಕಷ್ಟನ ಸುಖನೋ ಜೊತೆ ನಾನಿದ್ದೀನಲ್ಲ, ಬನ್ರಿ.